ಇವತ್ತಿನ ಪಂದ್ಯ ಭಾರತದ ಪಾಲಿಗೆ. ಪಾಕಿಸ್ತಾನವನ್ನ ಬಗ್ಗು ಬಡಿದು ಗೆದ್ದು ಬೀಗಿದೆ ಟೀಂ ಇಂಡಿಯಾ. ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ ಸಿಕ್ಕಿದೆ. ಟೀಂ ಇಂಡಿಯಾ ಅಬ್ಬರಕ್ಕೆ ಪಾಕಿಸ್ತಾನ ತಂಡ ಮಣ್ಣು ಮುಕ್ಕಿದೆ. ತಿಣುಕಾಡ್ತಾ 127 ರನ್ಗಳನ್ನ ಬಾರಿಸಿದ್ರು ಪಾಕಿಸ್ತಾನದ ಬ್ಯಾಟ್ಸ್ಮನ್ಗಳು. 127 ರನ್ ಅಷ್ಟು ಮಾತ್ರ ಪಾಕಿಸ್ತಾನ ತಂಡದಿಂದ ಸಾಧ್ಯ ಆಗಿದ್ದು, ಭಾರತ ಅದನ್ನ ನಿರಾಯಾಸವಾಗಿ ತಲುಪಿದೆ. ಆರಂಭದಲ್ಲಿ 2 ವಿಕೆಟ್ಗಳು ಹೋದಾಗ ಸ್ವಲ್ಪ ಆತಂಕ ಇದ್ದಿದ್ದವು. ಎರಡೂ ತಂಡಗಳು ಆರಂಭದಲ್ಲಿ ವಿಕೆಟ್ ಕಳ್ಕೊಂಡು ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿದ್ರೆ ಭಾರತ ನಿರಾಯಾಸವಾಗಿ ತನ್ನ ಇನ್ನಿಂಗ್ಸ್ ಅನ್ನ ಮುಗಿಸಿಕೊಂಡಿದೆ. 128 ರನ್ಗಳ ಗುರಿ ತಲುಪಬೇಕಾಗಿತ್ತು 20 ಓವರ್ಗಳಲ್ಲಿ. ಭಾರತ ಈಗ ನಿರಾಯಾಸವಾಗಿ ಪಾಕಿಸ್ತಾನದ ವಿರುದ್ಧ ಗೆದ್ದು ಬೀಗಿದೆ. ಹಾಲಿ ಏಷ್ಯಾ ಕಪ್ ಚಾಂಪಿಯನ್ಸ್ ಭಾರತ ತಂಡ ಮತ್ತೆ ಇವತ್ತಿನ ಗೆಲ್ಲುವ ಫೇವರೆಟ್ ತಂಡ ಕೂಡ ಭಾರತ ತಂಡವೇ ಆಗಿತ್ತು. ಯಾಕಂದ್ರೆ ಈಗಾಗಲೇ ಮೊದಲ ಪಂದ್ಯ UAE ವಿರುದ್ಧ ಗೆದ್ದಿದ್ದಂತಹ ಭಾರತ ಪಾಕಿಸ್ತಾನದ ವಿರುದ್ಧ ಗೆಲುವು ಸಾಧಿಸುತ್ತೆ ಅನ್ನುವಂತಹ ಆತ್ಮವಿಶ್ವಾಸದಲ್ಲೇ ಇತ್ತು. ಪಾಕಿಸ್ತಾನ ಇವತ್ತು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಆದರೆ ಪ್ಲಾನ್ ಉಲ್ಟಾ ಆಗಿತ್ತು. ಪಾಕಿಸ್ತಾನ ಅಂದ್ಕೊಂಡಷ್ಟು ಸುಲಭವಾಗಿ ರನ್ಗಳನ್ನು ಕಲೆ ಹಾಕೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಮೈದಾನದಲ್ಲಿ. ಹೀಗಾಗಿ ತಿಣುಕಾಡ್ತಾ ಪಾಕಿಸ್ತಾನ 127 ರನ್ಗಳನ್ನು ಗಳಿಸಲಷ್ಟೇ ಶಕ್ತವಾಗಿತ್ತು. ಆರಂಭಿಕವಾಗಿಯೇ ಪಾಕಿಸ್ತಾನ ದೊಡ್ಡ ಹೊಡೆತವನ್ನು ಪಡೆದಿತ್ತು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು ಹೋಗಿದ್ರಿಂದಾಗಿ ವಿಕೆಟ್ಗಳನ್ನು ಉಳಿಸ್ಕೊಂಡು ರನ್ ಪೇರಿಸೋದು ಬಹಳ ಕಷ್ಟ ಆಗಿತ್ತು. ಹೀಗಾಗಿ 127 ರನ್ಗಳನ್ನು ಗಳಿಸೋದಷ್ಟೇ ಪಾಕಿಸ್ತಾನ ಶಕ್ತವಾಗಿತ್ತು. ಅದಾದ ಮೇಲೆ ಬ್ಯಾಟಿಂಗ್ಗೆ ಇಳಿದ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಭಾರತ ತಂಡ ಬಹಳ ನಿರಾಯಾಸವಾಗಿ ಪಾಕಿಸ್ತಾನದ ವಿರುದ್ಧ ಗೆದ್ದು ಬೀಗಿದೆ. ನಮ್ಮ ಸೈನಿಕರು ಪಾಕಿಸ್ತಾನಕ್ಕೆ ಒಮ್ಮೆ ಮಣ್ಣು ಮುಗಿಸಿದ್ರು. ಇದೇ ಆಪರೇಷನ್ ಸಿಂಧೂರದಲ್ಲಿ ಇವತ್ತು ನಮ್ಮ ಟೀಂ ಇಂಡಿಯಾ ಬ್ಲೂ ಆರ್ಮಿ ದುಬೈನಲ್ಲಿ ನಡೆದಂಥ ಈ ಪಂದ್ಯದಲ್ಲಿ ಪಾಕಿಸ್ತಾನಕ್ಕೆ ಇನ್ನೊಂದು ಸಲ ಮಣ್ಣು ಮುಗಿಸಿದೆ. ಸೊ ಯಾವತ್ತಿದ್ರೂ ಗೆಲುವು ಭಾರತದ್ದೇ. ಸೇನೆ ಆಗಲಿ ಟೀಂ ಇಂಡಿಯಾ ಆಗಲಿ ಪಾಕಿಸ್ತಾನಕ್ಕೆ ಎಲ್ಲಿ ಹೇಗೆ ಉತ್ತರ ಕೊಡ್ತೀವಿ ಅನ್ನೋದಕ್ಕೆ ಮತ್ತೊಂದು ಸಂತಸದ ಕ್ಷಣ ಭಾರತೀಯರ ಪಾಲಿಗೆ. ಇವತ್ತಿನ ಪಂದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಿದ್ದಿತ್ತು. ಹೌದು, ಇಷ್ಟು ಬೇಗ ಪಾಕಿಸ್ತಾನದ ವಿರುದ್ಧ ಪಂದ್ಯ ಆಡಬೇಕಿತ್ತ ಅನ್ನುವಂಥ ಆಕ್ರೋಶ ಇದ್ದಿದ್ದು ಹೌದು. ಅಂತಿಮವಾಗಿ ಅದೆಲ್ಲವನ್ನು ಮೀರಿ ಇವತ್ತಿನ ಪಂದ್ಯ ನಡೆದಿದೆ. ಪಂದ್ಯದಲ್ಲಿ ಭಾರತ ವಿಜಯಿಯಾಗಿ ಹೊರಹೊಮ್ಮಿದೆ. ದ್ವಿಪಕ್ಷೀಯ ಪಂದ್ಯಗಳನ್ನು ಪಾಕಿಸ್ತಾನದ ಜೊತೆಗೆ ಆಡೋದಿಲ್ಲ ಇನ್ಮೇಲೆ ಭಾರತ ಅನ್ನೋದನ್ನು ಸ್ಪಷ್ಟಪಡಿಸಲಾಗಿದೆ. ಆದರೆ ಟೂರ್ನಿಗಳು ಅಂತ ಬಂದಾಗ ಈಗ ನಾವು ಪಾಕಿಸ್ತಾನದ ವಿರುದ್ಧ ಪಂದ್ಯ ಆಡಲ್ಲ ಅಂತ ಕೂತ್ರೆ ಇಡೀ ಏಷ್ಯಾ ಕಪ್ ಟೂರ್ನಿಯಿಂದನೇ ಹೊರಗುಳಿಬೇಕಾಗುತ್ತೆ. ಅದು ಬಿಟ್ಟರೆ ಬೇರೆ ಆಯ್ಕೆ ಇಲ್ಲ. ಪ್ರಸ್ತುತ ಕಳೆದ ಬಾರಿ ಏಷ್ಯಾ ಕಪ್ನ ವಿಜಯಿಗಳಾಗಿದ್ದು ನಾವೇ. ಭಾರತ ಏಷ್ಯಾ ಕಪ್ ಟೂರ್ನಿಯ ಹಾಲಿ ಚಾಂಪಿಯನ್ ಕೂಡ, ಈ ಬಾರಿಯ ಫೇವರೆಟ್ ತಂಡ ಕೂಡ. ಇವತ್ತಿನ ಪಂದ್ಯದಲ್ಲೂ ಕೂಡ ಭಾರತನೇ ಗೆಲ್ಲುವ ಫೇವರೆಟ್ ತಂಡ ಆಗಿತ್ತು. ಆದರೆ ಈ ಪಹಲ್ಗಾಮ್ ಟೆರರ್ ಅಟ್ಯಾಕ್ ನಂತರ ಭಾರತ ಪಾಕಿಸ್ತಾನದ ನಡುವಿನ ಬಹುತೇಕ ಸಂಬಂಧಗಳನ್ನು ಕಡಿದುಕೊಳ್ಳಲಾಗಿದೆ. ಆಪರೇಷನ್ ಸಿಂಧೂರದ ಮೂಲಕ ಭಾರತ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನೀಡಿತ್ತು. ಸಿಂಧೂ ನದಿ ನೀರನ್ನು ನಿಲ್ಲಿಸಿ, ರಾಜತಾಂತ್ರಿಕ ಮಾತುಕತೆಗಳನ್ನು ನಿಲ್ಲಿಸಿ, ಸೇನೆ ಮೂಲಕ ಉತ್ತರ ಕೊಟ್ಟಾಗಿತ್ತು. ಹಲವು ಸಂಬಂಧಗಳನ್ನು ಕಡಿತಗೊಳಿಸಿಕೊಳ್ಳಲಾಗಿದೆ ಪಾಕಿಸ್ತಾನದ ಜೊತೆಗೆ. ಯಾಕಂದ್ರೆ 26 ಮಂದಿಯ ಪ್ರಾಣ ಹೋಗಿತ್ತು ಪಹಲ್ಗಾಮ್ ಟೆರರ್ ಅಟ್ಯಾಕ್ನಿಂದ. ಈ ಕಾರಣಗಳಿಗಾಗಿ ಇವತ್ತಿನ ಪಂದ್ಯ ಸಾಕಷ್ಟು ಚರ್ಚೆಯಲ್ಲಿದ್ದಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಜೊತೆ ಮತ್ತೆ ಕ್ರಿಕೆಟ್ ಆಡೋದು ಬೇಕಾ? ಹಿಂದೂಗಳ ರಕ್ತ ಹರಿಸಿದಂತಹ ದೇಶದ ಜೊತೆ ಪಂದ್ಯ ಬೇಕಿತ್ತ ಅನ್ನೋ ಚರ್ಚೆ ಇತ್ತು. ಅಟ್ ದಿ ಎಂಡ್ ಆಫ್ ದ ಡೇ ಇವತ್ತು ಭಾರತ ಪಾಕಿಸ್ತಾನದ ವಿರುದ್ಧ ಜಯ ಸಾಧಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.